ತರೀಕೆರೆ ತಾಲೂಕಿನ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಸೈಟ್ ಹಂಚಿಕೆ ವಿಚಾರ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಕುರಿಹಳ್ಳಿ ಹಾಗೂ ಬೋರಪ್ಪನಹಟ್ಟಿ ಗ್ರಾಮಗಳ ನಿವಾಸಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಘಟನೆ ನಡೆದಿದೆ. ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 65 ಮನೆ ಸೈಟ್ಗಳ ಹಂಚಿಕೆಗೆ ಅವಕಾಶವಿದ್ದು 90ಕ್ಕೂ ಹೆಚ್ಚು ಅರ್ಜಿಗಳು ಬಂದಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಈ ನಡುವೆ ಈಗಾಗಲೇ ಮನೆ ಸೈಟ್ ಹೊಂದಿರುವ ಕೆಲವರಿಗೂ ಮತ್ತೊಮ್ಮೆ ಸೈಟ್ ಮಂಜೂರು ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರದ ತುಮಕೂರು ಜಿಲ್ಲೆಯ ಯಲ್ಲಾಪುರ ನಿವಾಸಿಗಳಿಗೂ ಸೈಟ್ ನೀಡಲು ತೀರ್ಮಾನಿಸಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಕುರಿಹಳ್ಳಿ ಮತ್ತು ಬೋರಪ್ಪನಹಟ್ಟಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಸಿಬ್ಬಂದಿ ಪರಿಸ್ಥಿತಿಯನ್ನು ನಿಯಂತ್ರಿಸಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುನಿಲ್ ಸ್ಪಷ್ಟನೆ ನೀಡಿ, ಸೈಟ್ ಹಂಚಿಕೆ ಕುರಿತು ಉಂಟಾಗಿರುವ ಗೊಂದಲವನ್ನು ಈಗಾಗಲೇ ಸರಿಪಡಿಸಿದ್ದೇವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾವುದೇ ಅರ್ಹ ಫಲಾನುಭವಿ ಸೈಟ್ನಿಂದ ವಂಚಿತರಾಗುವುದಿಲ್ಲ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಸೈಟ್ ಇಲ್ಲದವರಿಗೆ ಹಂತ ಹಂತವಾಗಿ ಸೈಟ್ ನೀಡಲಾಗುತ್ತದೆ. ಇದಕ್ಕಾಗಿ ಸುಮಾರು 20 ಎಕರೆಗೂ ಅಧಿಕ ಜಾಗವನ್ನು ಗುರುತಿಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇರಾರಿ ಕೊಟ್ಟರೆ ನಾವಂತೂ ಮುಂದೆ ನಾವು ಧರಣಿನೂ ಹೂಡ್ತೀವಿ, ಮತ್ತೇನೆ ಅವ್ರಿಗೆ ವಿರುದ್ಧವಾಗಿ ನಾವು ಧಿಕ್ಕಾರನೂ ಕೂಗ್ತೀವಿ. ಯಾರಿಗೂ ಇರಾರಿ ಕೊಟ್ಟರೆ ಇದು ನಮ್ಮ ವೈಯಕ್ತಿಕ ಅನಿಸಿಕೆ. ಇದು ಸರ್ಕಾರದ ಆದೇಶನ ಉಲ್ಲಂಘನೆ ಅನ್ನೋದಕ್ಕಿಂತ ಇವ್ರಿಗೆ ಬೇಕಾದಂಥವ್ರಿಗೆ ಕೊಡ್ತಾ ಇದ್ದಾರೆ. ಎಲ್ಲ ನಾವು ಗಮನಿಸಿದ್ದೀವಿ, ನಾವು ವಿಡಿಯೋನು ಹಾಕಿದ್ರು ಅವೆಲ್ಲದನ್ನು. ಮೊನ್ನೆ ಗ್ರಾಮ ಸಭೆ ನಡೆದಿರೋದು ಅಧಿಕಾರಿಗಳು ಅಂತ ಹೇಳ್ತಾರೆ ಗಂಡಸಿಗೆ ಕೊಡಂಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸುನಿಲ್ ಸರ್ ಸೆಕ್ರೆಟರಿಗಳು ಅಲ್ಲ PDOಗಳು ಅಲ್ಲಿ ನೋಡಿದ್ರೆ ಅಲ್ಲಿ ಅವ್ರ ಅಧಿಕಾರಿನೇ ಜೆಂಟ್ಸ್ದೆಲ್ಲರದೂ ಹೇಳಿದ್ದಾರೆ. ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಒಬ್ಬ ಇದ್ದರೆ ಇರಲಿ, ವಿದೂರ ಇದ್ದರೆ ಕೊಡಲಿ ಜೆಂಟ್ಸ್ಗೆ. ಎಲ್ಲ ಒಳ್ಳೊಳ್ಳೆ ಎಜುಕೇಟೆಡ್ ಆಗಿರೋ ಅಂತಾರೆ ಹೆಸರುಗಳೇ ಓದ್ತಾರಲ್ಲ ಅವರೆಲ್ಲರೂ. ಅವೆಲ್ಲ ತಪ್ಪಲ್ಲವ್ರ ಎಲ್ಲ ಮಾಡಂಗಿದ್ರೆ ಕಾನೂನು ಬದ್ಧವಾಗಿ ಮಾಡಲಿ. ಇಲ್ಲಾಂತಂದರೆ ಕಾನೂನು ಬಾಹಿರವಾಗಿ ಇವ್ರಿಗೆ ಹೆಂಗೆ ಬೇಕಾ ಇಚ್ಛಾಂಬಿಚ್ಚಿ ಮಾಡೋದಾದ್ರೆ ಏನು ಬೇಕಾಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕುರಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥದ್ದು 2 ಹಳ್ಳಿಯರವ್ರೆ. ಅಲ್ಲಿ ಮನೆಗಾರರು ಇದ್ದಾರೆ, ಇಲ್ಲಿ ಬೋವಿ ಜನಾಂಗದವ್ರು ಇದ್ದಾರೆ. ಇವರೆಲ್ಲರನ್ನು ಬಿಟ್ಟು ಒಬ್ರಿಗೋ ಇಬ್ರಿಗೋ 5 ಜನಕ್ಕೂ ಇಲ್ಲಿ ಹೆಸರು ಹೇಳೋದು, ಅಲ್ಲೊಂದು ಕುರಳ್ಳಿಗೆ ಒಂದು 5 ಜನಕ್ಕೆ ಹೆಸರು ಹೇಳೋದು, ಇನ್ನು ಇದರನ್ನೆಲ್ಲ ಬೇರೆಯವ್ರನ್ನ ತಂದು ಇಲ್ಲಿ ಕುಂಡಿಸ್ತೀವಿ ಅನ್ನೋದು ಇದ್ಯಾವುದು ಸಭ್ಯತೆ ಇದೆ ಇವ್ರದ್ದೆಲ್ಲ ಅಧಿಕಾರಿಗಳದ್ದು? ಇಲ್ಲಿರೋದೆಲ್ಲ ಮುಗಿದ ಮೇಲೆ ತಾನೇ ಅವ್ರಿಗೆ ಕೊಡ್ಬೇಕಾಗಿರೋದು. ಈಗ ಹೊರಗಡೆಲ್ಲ ಈ ತುಮಕೂರಾಗಿರೋರಿಗೆಲ್ಲರಿಗೂ ಮೊನ್ನೆ ಓದಿದ್ದಾರೆ ಅಧಿಕಾರಿಗಳು. ಯಾರು ಹೇಳಿದ್ದು ನಿಮಗೆ ಆ ತುಮಕೂರವ್ರದೆಲ್ಲ ಲೀಸ್ಟ್ ಮಾಡಿರಿ ಅಂತ ಹೇಳಿ? ತುಮಕೂರಾಗ ವಾಸ ಅವ್ರೆ, ಯಲ್ಲಾಪುರದಾಗ ವಾಸ ಅವ್ರೆ, ಅವ್ರಿಗೆಲ್ಲ ಕೊಡೋ ಅಂಥದ್ದೇನು ಇಲ್ಲಿ ತೋವಿನಕೆರೆ ಗ್ರಾಮ ಪಂಚಾಯತಿ ಒಳಗೆ ವಾಸ ಇದ್ರೆ ಕೊಡಿ, ವಾಸ ಇರಲಿಲ್ಲ ಬಿಡಿ ಸರ್. ಸೈಟು ಇರೋ ಅಂಥ ಮಹಿಳೆಯರು ಸೈಟ್ ಮಾರ್ಕೊಂಡು ತುಮಕೂರಾಗ ಯಲ್ಲಾಪುರದಾಗ ಅವ್ರೆ, ಊರಿಂದ ಇದೇ ಬೇಡ ಅಂತೇಳಿ ಅವ್ರಿಗೂ ಇಲ್ಲಿ ಸ್ಯಾಂಕ್ಷನ್ ಆಗೈತೆ. ನೀವು ಓದ್ತಾ ಇದ್ದೀರ ವೇದಿಕೆ ಮೇಲೆ ಹೆಸರುಗಳು ಅಂತಂದರೆ ಯಾವುದು ನಿಮ್ಮದು? ಯಾವುದು ಗಣನೆಗೆ ತಗೊಂಡು ನೀವು ಅವ್ರೆಲ್ಲರಿಗೂ ಕೊಡ್ತಾ ಇದ್ದೀರಿ? ಶಾಂತಿನಗರದಾಗೆ ಸೈಟ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ. ಅವ್ರ ಹೆಸರನ್ನು ಹೇಳ್ತಿರಲ್ಲ, ಅಲ್ಲೂ ಶಾಂತಿನಗರದಾಗ ಸೈಟ್ ಕೊಟ್ಟವ್ರೆ, ಇಲ್ಲೂ ಕೊಡೋದು, ಈಗಲೂ ಕೊಡೋದು ಅಂತಂದರೆ ಯಾವ ಧರ್ಮ ಇದು? ಒಂದೇ ಒಂದು ಸೈಟ್ ಕೊಟ್ಟಿಲ್ಲ. ಈಗಾಗಲೇ ಚನ್ನಿರಾಮಯ್ಯನವರು ಮಿನಿಸ್ಟರ್ ಇದ್ದಂಥ ಕಾಲದಲ್ಲಿ 40 ಮನೆ ಗ್ರಾಂಟ್ಗಳು ಕೊಟ್ಟಿರ್ತಕ್ಕಂಥದ್ದು ತೋವಿನಕೆರೆ ಅಂತ ಹೇಳ್ಬಿಟ್ಟು ನಮ್ಮ ತೋವಿನಕೆರೆ ಪಂಚಾಯತರು ಒತ್ತಡ ಮಾಡಿದರು. ಆವಾಗ ನಾವು MLA ಹತ್ರ ಹೋಗ್ಬಿಟ್ಟು ಲೆಟ್ರ್ ತಂದು, ಇಲ್ಲಪ್ಪ ನಾವು ಮನೆಯಲ್ಲಿ 4 ಜನ 5 ಜನ ವಾಸ ಇದ್ದೀವಿ, ನಮಗೆ ಕಟ್ಕೊಂಬಕ್ಕೆ ನಿವೇಶನ ಎಲ್ಲೂ ಇಲ್ಲ, ನಮಗೆ ಪಂಚಾಯತಿಯಿಂದ ಗ್ರಾಂಟ್ ಕೊಡ್ತಿದ್ರು ಪರವಾಗಿಲ್ಲ, ನಮ್ಗೆ ನಿವೇಶನ ಬೇಕು ಕುರಳ್ಳಿ ಗ್ರಾಮಕ್ಕೆ ಬೋರಪ್ಪನಹಳ್ಳಿ ಗ್ರಾಮಕ್ಕೆ ಅಂತ ಕೇಳ್ಕೊಂಡ್ವಿ. ನಮ್ಮ PDO ಸಾಹೇಬರು ಬಂದು, ನಮ್ಮ ಇನ್ಸ್ಪೆಕ್ಟ್ರ್ ಬಂದು ಅದೇ ಥರ ಮನೆಗೆ ಫಲಾನುಭವಿಗಳು ಮುಂದೆ ಆಯ್ಕೆ ಮಾಡ್ಯಾರೆ. ಇದೇ ಪಟ್ಟಿನೇ ನಮಗೆ ಮುಂದಕ್ಕೂ ಇರಬೇಕು. ತಿರ್ಗಾ ಇದೇನಾರ ಕಸದತ್ತಾದರೆ ನಾವು ಸ್ಟ್ರೈಕ್ ಮಾಡೋದು ಗ್ಯಾರಂಟಿ, ಹೋರಾಟ ಮಾಡೋದು ಗ್ಯಾರಂಟಿ. ತೋವಿನಕೆರೆ ಗ್ರಾಮ ಪಂಚಾಯತಿ ವತಿಯಿಂದ ಮುಖ್ಯಮಂತ್ರಿ ನಿವೇಶನ ಯೋಜನೆಯಡಿ ಫಲಾನುಭವಿಗಳ ಆಯ್ಕೆಗಾಗಿ ನಾವು ಒಂದು ಗ್ರಾಮ ಸಭೆಯನ್ನು ನಡೆಸಿದ್ವಿ. ಅದರಲ್ಲಿ ಕುರಿಹಳ್ಳಿ ಮತ್ತು ಬೋರಪ್ಪನಹಟ್ಟಿ ಗ್ರಾಮಸ್ಥರು ಹಲವಾರು ಆಕ್ಷೇಪಣೆಗಳನ್ನು ಎತ್ತಿದ್ರು. ಅಂದರೆ ನಮ್ಮ ಗ್ರಾಮದವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ನಾನೇ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದಂತೆ ಖುದ್ದಾಗಿ ನಾನೇ ಆ ಗ್ರಾಮಕ್ಕೆ ತೆರಳಿ ಮನೆಗಳನ್ನ ಭೇಟಿ ಮಾಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ
ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡಿದ್ದೀವಿ. ಅದರಲ್ಲಿ ತಾಂತ್ರಿಕ ನ್ಯೂನತೆಗಳ ಕಾರಣದಿಂದ ಕೆಲವೊಂದು ಪಟ್ಟಿಗಳನ್ನ ಹಿಂದಿನ ಪಟ್ಟಿಗಳಲ್ಲಿ ಸೇರ್ಸೋಕ್ಕಾಗಿರಲಿಲ್ಲ. ಅದನ್ನು ಕೂಡ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟು ಗ್ರಾಮಸ್ಥರ ಸಮ್ಮುಖದಲ್ಲೇ ಅವರ ತೀರ್ಮಾನದಂತೆ ಅವರ ಗ್ರಾಮದಲ್ಲಿ ಯಾರಿಗೆ ನಿವೇಶನ ಇಲ್ಲ ಅಂತ ಅವರು ತೀರ್ಮಾನ ಮಾಡಿ ಎಲ್ಲರೂ ಒಪ್ಪಿಗೆಯಿಂದ ಸರ್ವಾನುಮತದಿಂದ ಏನೋ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಹಂತಕ್ಕೆ ಕಳಿಸ್ಕೊಟ್ಟು ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ತೋಂಕೆರಲು